ಇವತ್ತು ಕೂಡ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. 7ನೇ ಪಾಯಿಂಟ್ನಿಂದ ಶೋಧ ಕಾರ್ಯ ಕಂಟಿನ್ಯೂ ಆಗುತ್ತೆ. ಸಿಕ್ಕಿರೋ ಅಸ್ಥಿಪಂಜರದ ಪರೀಕ್ಷೆಯೇ ಈಗ ಎಸ್ಐಟಿಗೆ ದೊಡ್ಡ ಸವಾಲಾಗಿದೆ. ನೇತ್ರಾವತಿ ಕಾಡಲ್ಲಿ ಆಪರೇಷನ್ ಅಸ್ಥಿಪಂಜರ. ಇಂದು ಸ್ಫೋಟವಾಗುತ್ತಾ ನಂಬರ್ 7ರ ರಹಸ್ಯ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ನಿನ್ನೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಬುರುಡೆಗಳ ರಹಸ್ಯ ಬೆನ್ನತ್ತಿ ಹೋಗಿದ್ದ ಎಸ್ಐಟಿ ಅಧಿಕಾರಿಗಳಿಗೆ ಕಳಪರ ಸಿಕ್ಕಿದೆ. ತನಿಖೆ ಮತ್ತಷ್ಟು ಬಿರುಸುಗೊಂಡಿದೆ. ಅನಾಮಿಕ ಸೂಚಿಸಿರುವ 6ನೇ ಸ್ಥಳದಲ್ಲಿ ಅವಶೇಷಗಳು ಪತ್ತೆಯಾಗಿದ್ದು, ಇದೀಗ ಇಂದು ಸ್ಪಾಟ್ ನಂಬರ್ 7ರ ಶೋಧ ಕಾರ್ಯ ನಡೆಯಲಿದೆ. ಸ್ಪಾಟ್ ನಂಬರ್ 6ರ ಪಕ್ಕದಲ್ಲಿ ಇರುವ 7ರಲ್ಲೂ ಅಸ್ಥಿಪಂಜರ ಇದೆಯಾ ಅನ್ನುವ ಅನುಮಾನಗಳು ಹೆಚ್ಚಾಗಿವೆ. ಸ್ಪಾಟ್ ನಂಬರ್ 7ರ ಜೊತೆಗೆ ಉಳಿದ 6 ಜಾಗಗಳ ರಹಸ್ಯವು ಹಿಂದೆ ಬಯಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದು, ಕಾರ್ಮಿಕರನ್ನ ಬಳಸಿ ಸಮಾಧಿ ಅಗೆಯೋದಕ್ಕೆ ಸಿದ್ಧತೆ ನಡೆಸಲಾಗಿದೆ. ಒಂದ್ ವೇಳೆ ಅನುಮಾನ ಬಂದಲ್ಲಿ ಮಾತ್ರ ಆ ಜಾಗದಲ್ಲಿ ಹಿಟಾಚಿ ಬಳಕೆಗೆ ಎಸ್ಐಟಿ ನಿರ್ಧಾರ ಮಾಡಿದೆ. 7 ಜಾಗಗಳ ಉತ್ಖನನ ಎಸ್ಐಟಿಗೆ ಸವಾಲು. ಸಾರ್ವಜನಿಕರಿಗೆ ಕಾಣುವ ರೀತಿ ಉಳಿದ 7 ಜಾಗಗಳ ಉತ್ಖನನ ಎಸ್ಐಟಿಗೆ ದೊಡ್ಡ ಸವಾಲಾಗಿದೆ. ಗೌಪ್ಯತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಎಸ್ಐಟಿಗೆ ಗುಂಡಿ ಅಗೆಯುವುದೇ ಸವಾಲಾಗಿದೆ. ಇಂದೂ ಕೂಡ ಅಸ್ಥಿಪಂಜರ ಸಿಕ್ಕಿದ್ರೆ ಒಂದೇ ಸಮಾಧಿಗೆ ದಿನಪೂರ್ತಿ ಬಳಕೆಯಾಗುತ್ತೆ. ಇನ್ನು ದೂರುದಾರನ ಪ್ರಕಾರ ಅದು ಹತ್ಯೆ ಮಾಡಿ ಹೂತು ಹಾಕಲಾಗಿದೆ. ಇದರ ಕುರಿತು ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು, 6ನೇ ಪಾಯಿಂಟ್ ಅಸ್ಥಿಪಂಜರದ ರಹಸ್ಯ ಭೇದಿಸುವುದೇ ದೊಡ್ಡ ಸವಾಲಾಗಿದೆ. ಒಂದ್ ವೇಳೆ ಸಿಕ್ಕಿರುವ ಅಸ್ಥಿಪಂಜರದ ಸಾವು ಕೊಲೆ ಅನ್ನೋದು ಪಕ್ಕ ಆದ್ರೆ, ಮಾಡಿದ ಶಂಕಿತರ ಹೆಸರುಗಳ ಬಗ್ಗೆ ಎಸ್ಐಟಿ ತನಿಖೆ ಆರಂಭಿಸುತ್ತೆ. ಅದಕ್ಕೂ ಮೊದಲು ಫಾರೆನ್ಸಿಕ್ ವರದಿಗಳ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಬಳಿಕ ಅಸ್ಥಿಪಂಜರದಿಂದ ಡಿಎನ್ಎ ಸ್ಯಾಂಪಲ್ ತೆಗೆದು ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಇನ್ನು ನಾಪತ್ತೆಯಾದ ವ್ಯಕ್ತಿಗಳ ಕುಟುಂಬ ಸದಸ್ಯರ ಜೊತೆ ಮ್ಯಾಚ್ ಮಾಡಿ ನೋಡಬೇಕಾಗುತ್ತೆ. ಡಿಎನ್ಎ ಪ್ರೊಫೈಲಿಂಗ್ ಮಾಡಿ 2ರ ನಡುವೆ ಹೋಲಿಕೆ ಪ್ರಕ್ರಿಯೆ ಆರಂಭಿಸಬೇಕಾಗುತ್ತೆ. ಮರಣದ ಕಾರಣ ಪತ್ತೆ ಮಾಡುವ ಪ್ರಯತ್ನಕ್ಕೂ ಪ್ಲಾನ್ ಮಾಡಲಾಗಿದೆ. ಎಲುಬುಗಳ ಮೇಲೆ ಗಾಯದ ಗುರುತುಗಳಿದ್ರೆ ಫಾರೆನ್ಸಿಕ್ ವರದಿಯಲ್ಲಿ ಗೊತ್ತಾಗುತ್ತೆ. ಶವಗಳನ್ನ ಹೇಗೆ ಹೂತಿದ್ದು ಎಂಬ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿ ದೂರುದಾರನ ಮಾಹಿತಿ ಮೇಲೆ ಹೆಚ್ಚಿನ ಹುಡುಕಾಟ ನಡೆಸಲಾಗುತ್ತೆ. ಸ್ಥಳೀಯ ನಿವಾಸಿಗಳು, ಅಲ್ಲಿ ಕೆಲಸ ಮಾಡ್ತಾ ಇದ್ದ ಹಿಂದಿನ ಸಿಬ್ಬಂದಿ ಪತ್ತೆ ಕಾರ್ಯ ಮಾಡಬೇಕಾಗುತ್ತೆ. ಬಳಿಕ ರಾಜ್ಯದ ನಾಪತ್ತೆ ಪ್ರಕರಣಗಳ ಜೊತೆ ಮ್ಯಾಚಿಂಗ್ ಕಾರ್ಯ ಮಾಡಲಾಗುತ್ತೆ. ಅಸ್ಥಿಪಂಜರದ ಕುರಿತು ಜೋರಾಯಿತು ಪರ ವಿರೋಧ ಚರ್ಚೆ. ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಸಿಕ್ಕ ಅಸ್ಥಿಪಂಜರದ ಕುರಿತು ಪರ ವಿರೋಧ ಚರ್ಚೆ ಜೋರಾಗಿದೆ. ಸಿಕ್ಕಿರೋ ಅವಶೇಷ ಪುರುಷನದ್ದಾಗಿದ್ದು, ಕೊಲೆಯೋ, ಆತ್ಮಹತ್ಯೆಯೋ ಅಥವಾ ಅನಾಥ ಶವವೋ ಎಂದು ಹಲವು ಪ್ರಶ್ನೆಗಳು ಹುಟ್ಕೊಂಡಿವೆ. ಧರ್ಮಸ್ಥಳ ನಿಗೂಢ ಕೊಲೆಗಳ ಆರೋಪ ಕೇಸ್ನಲ್ಲಿ ಕೊನೆಗೂ ಮನುಷ್ಯನ ಮೂಳೆ ಪತ್ತೆಯಾಗಿದೆ. ಇಂದಿನಿಂದ ಉಳಿದ ಜಾಗಗಳಲ್ಲೂ ಶೋಧ ಮುಂದುವರಿಯಲಿದ್ದು, ಎಸ್ಐಟಿ ತನಿಖೆಯತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಭರತ್ ರಾಜ್ ಜೊತೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.